ರೈತರು ಬಡವರಿಗೆ ವಿದ್ಯುತ್ ಬರೆ, ಶ್ರೀಮಂತರಿಗಿಲ್ಲ ಹೊರೆ. ಪ್ರತಿ ಯೂನಿಟ್ಗೆ 24 ಪೈಸೆ ಏರಿಕೆ. ಎಲೆಕ್ಷನ್ ಮುಗಿತಿದ್ದಂಗೆ ಕರೆಂಟ್ ಶಾಕ್. ಕರಾವಳಿಯಲ್ಲಿ ಬಿಜೆಪಿಗೆ ಮತದಾರ ಕೈಕೊಟ್ಟಿದ್ಯಾಕೆ? ಹಳೆ ಮೈಸೂರಲ್ಲಿ ಜೆಡಿಎಸ್ ಮಂಕಾಗಿದ್ದೇಕೆ? ಯುದ್ಧ ಮುಗಿತು, ಲೆಕ್ಕಾಚಾರ ಶುರುವಾಯಿತು. ಮುಗೀತು ಎಲೆಕ್ಷನ್, ಇನ್ನೇನಿದ್ರು ರಿಸಲ್ಟ್ ಟೆನ್ಷನ್. ಮನೆಯಲ್ಲಿ ಕುಂತು ನಾಯಕರು ಫುಲ್ ರಿಲ್ಯಾಕ್ಸ್. ಮಕ್ಕಳು ಮೊಮ್ಮಕ್ಕಳ ಜೊತೆ ಟೈಮ್ ಪಾಸ್. ಹೊರಬಿತ್ತು SSLC ರಿಸಲ್ಟ್. ಚಿಕ್ಕೋಡಿ ಫಸ್ಟ್, ಬೀದರ್ ಲಾಸ್ಟ್. ಈ ಬಾರಿಯೂ ಬಾಲಕಿಯರೇ ಬೆಸ್ಟ್. ದ್ವಿತೀಯ PUC ಫಲಿತಾಂಶ ಪ್ರಕಟ. ರಾಜ್ಯಾದ್ಯಂತ 59% ರಿಸಲ್ಟ್. ಉಡುಪಿ ಪ್ರಥಮ, ಯಾದಗಿರಿಗೆ ಕೊನೆ ಸ್ಥಾನ. ನಮಸ್ಕಾರ. ವಿಶೇಷ ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆ ತಾನೇ ನಾವು ಸಮೀಕ್ಷೆ ಹೇಳಿದ್ವಿ, ಮತಗಟ್ಟೆ ಸಮೀಕ್ಷೆ, ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನುವಂಥದ್ದು. ಆ ಸಮೀಕ್ಷೆಯ ಆಧಾರದ ಮೇಲೆ ಇವತ್ತು ಇನ್ನೊಂದಿಷ್ಟು ಹೋಮ್ವರ್ಕ್ ಮಾಡಿದ್ದೀವಿ. ಅಂದರೆ ವಲಯವಾರು ವಿಂಗಡಣೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅನ್ನುವಂಥದ್ದು ಒಂದು. ಜೊತೆಗೆ ಇಷ್ಟು ಸೀಟ್ ಬರಲಿಕ್ಕೆ ಕಾರಣ ಏನು, ಪಾಸಿಟಿವ್ ಏನು, ನೆಗೆಟಿವ್ ಏನು, ಯುದ್ಧ ಮುಗಿದ ಮೇಲೆ ಒಂದಷ್ಟು ಪ್ರಯತ್ನಗಳಾಗಿದೆ. ಯಾಕೆ ಇಷ್ಟೊಂದು ಸೀಟ್ ಕಡಿಮೆ ಬಂತು, ಯಾಕೆ ಕೆಲವೊಂದು ಪಕ್ಷಕ್ಕೆ ಜನ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ, ಸಮೀಕ್ಷೆಯ ಮುಖಾಂತರ ನಾವು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯುದ್ಧ ಮುಗಿದ ಮೇಲೆ ಯಾವ್ಯಾವ ರೀತಿಯ ಲೆಕ್ಕಾಚಾರಗಳು ಶುರುವಾಗುತ್ತೆ, ಅದರ ಆಧಾರದ ಮೇಲೆ ಈ ಒಂದು ಪ್ರಯತ್ನ. ಬನ್ನಿ ಮತ್ತೊಂದು ಸರಿ ನಾನು ಆರಂಭ ಮಾಡ್ತಾ ಇದ್ದೀನಿ ವಿಶ್ವೇಶ್ವರ ಭಟ್ರಿಂದ. ವಿಶ್ವೇಶ್ವರ ಭಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಮುಖ್ಯಸ್ಥರು. ನಿನ್ನೆ ಕೂಡ ಅವರು ಹೇಳಿದರು ಸಮೀಕ್ಷೆ ಅನ್ನುವಂಥದ್ದು ಯಾವ ರೀತಿ ಆಯಿತು ಅಂತ. ಇವತ್ತು ನಿನ್ನೆ ಆದಂಥ ಸಮೀಕ್ಷೆ ಜೊತೆಗೆ ಇದರ ಮುಂದುವರೆದ ಭಾಗ, ಅದರ ಬಗ್ಗೆ ವಿಶ್ವೇಶ್ವರ ಭಟ್ ಏನು ಹೇಳ್ತಾರೆ ಕೇಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಸಮೀಕ್ಷೆಯ ನಂತರದ ಬೆಳವಣಿಗೆಗಳು ಅಂದರೆ ಇವತ್ತಿಂದು ನಾವು ವಲಯವಾರು ವಿಂಗಡಣೆ ಮಾಡಿದ್ದೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬಂದಿದೆ ಅನ್ನೋದನ್ನು ನಿನ್ನೆ ತೋರಿಸಿದ್ವಿ. ಇಷ್ಟು ಸೀಟ್ ಬರಲಿಕ್ಕೆ ಕಾರಣ ಏನು, ಯಾವ್ಯಾವ ಪಕ್ಷಗಳ ಬಲಾಬಲ ಏನು, ಪಾಸಿಟಿವ್ ಏನು, ನೆಗೆಟಿವ್ ಏನು ಅಂತ ತೋರಿಸುವಂಥ ಪ್ರಯತ್ನ. ಏನಂತೀರಿ ಸರ್? ರಂಗನಾಥ್, ನಾವು ಭಾಳ ಎಕ್ಸ್ಟೆನ್ಸಿವ್ ಆಗಿ ಸುಮಾರು 3 ತಿಂಗಳುಗಳಿಂದ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರ್ 2ನೇ ವಾರದಿಂದ ಆರಂಭವಾದಂಥ ನಮ್ಮ ಸಮೀಕ್ಷೆ ಇದು ಆ ಲೆಕ್ಕದಲ್ಲಿ ಇದು 4ನೇ ಸಮೀಕ್ಷೆ. ನಮ್ಮ ಈ 4 ಸಮೀಕ್ಷೆಯಲ್ಲಿ ನಾವು ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು. ಏನಂತಂದರೆ, ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಪಾಡಿಕೊಂಡಿರುವಂಥದ್ದು. ನಾವು ಮೊದಲ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಮುನ್ನಡೆ ಬರುತ್ತೆ ಅಂತ ಹೇಳಿದ್ವಿ. ನಮ್ಮ ಮೊದಲ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಸಿಗೆ 114 ಸೀಟು, 2ನೇ ಸಮೀಕ್ಷೆಯಲ್ಲಿ 122 ಸೀಟು, 3ನೇ ಸಮೀಕ್ಷೆಯಲ್ಲಿ 127 ಸೀಟು. ನಂತರ ನಿನ್ನೆ ನಾವು ಕೊಟ್ಟಂತಹ ಎಕ್ಸಿಟ್ ಪೋಲಲ್ಲಿ ಕಾಂಗ್ರೆಸ್ 109ರಿಂದ 120 ಸೀಟು ಬರುತ್ತೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ನಾವು ಕೊಟ್ಟಿದ್ದೇವೆ. ಹಾಗೆಯೇ ಉಳಿದ ಪಕ್ಷಗಳಿಗೂ ಕೂಡ ಇಲ್ಲಿ ನಮ್ಮ ಮುಂದೆ ಇರುವಂಥದ್ದು ಏನು ಅಂತಂದರೆ, ಇಲ್ಲಿ ನಾವು ಯಾಕೆ 109 ಸ್ಥಾನವನ್ನು 109ರಿಂದ 120 ಸ್ಥಾನವನ್ನು ಕಾಂಗ್ರೆಸ್ಸಿಗೆ ಕೊಟ್ವಿ, ಅಥವಾ BJPಗೆ 49ರಿಂದ 60 ಸ್ಥಾನ ಹೇಗೆ ಬಂತು, ಇದರ ಬಗ್ಗೆ ಪ್ರಾಯಶಃ ಇವತ್ತು ನಾವು ಇನ್ನೂ ಹೆಚ್ಚಿನ ಒಂದು ಅಂಶವನ್ನು ಕೊಡ್ತಾ ಇದ್ದೇವೆ. ಅಂದರೆ ಇದು ಎಲ್ಲದೂ ಕೂಡ ಯಾರೋ ಒಬ್ಬರು ಮಾಡಿದ್ದಲ್ಲ, ಇದು ಬಹಳ ಸೈಂಟಿಫಿಕ್ ಆಗಿ ಒಂದು ಸೆಫಾಲಜಿ ಅಂತಂದರೆ ಚುನಾವಣಾ ಸಮೀಕ್ಷಾ ಶಾಸ್ತ್ರ, ಒಂದು ಸೈಂಟಿಫಿಕ್ ಆಗಿ ನಡೆಸಿದಂಥ ಒಂದು ಏನು ಸಮೀಕ್ಷೆ ಇದು. ಇದನ್ನು ಏನು ಯಾರೋ ಒಬ್ಬರ ಒಲವು ನಿಲುವನ್ನು ಆಧರಿಸಿ ಮಾಡಿದಂಥ ಒಂದು ಸಮೀಕ್ಷೆಯೂ ಕೂಡ ಅಲ್ಲ. ಇದೆಲ್ಲದಕ್ಕೂ ಕೂಡ 8ನೇ ತಾರೀಕಿಗೆ ಬರುವಂಥ ಒಂದು ಫಲಿತಾಂಶವೇ ಏನು ಅಂತಿಮವಾದಂಥ ಒಂದು ತೀರ್ಪು ಅದು. ಆದರೂ ಕೂಡ ನಮ್ಮ ಈ ಸಮೀಕ್ಷೆಯಲ್ಲಿ ನಾವು ನಿನ್ನೆ ಮತ್ತು ಇವತ್ತು ನಾವು ಈಗಾಗಲೇ ಜನರಿಗೆ ಅದನ್ನು ನಾವು ತಿಳಿಸಿದ್ದೇವೆ. ಇಷ್ಟು ಸೀಟ್ ಬರುತ್ತೆ ಹೇಳುವಂಥದ್ದನ್ನು ನಾವು ಇವತ್ತು ಹೇಳಿದ್ದೇವೆ. ನಾವು ಇದನ್ನು ಹೇಗೆ ಅನ್ನುವಂಥದ್ದನ್ನು ಬಹುಶಃ ನಮ್ಮ ಗ್ರಾಫಿಕ್ಸ್ ಮೂಲಕ ಅಥವಾ ಮುಂದಿನ ನಮ್ಮ ಚರ್ಚೆಯಲ್ಲಿ ನಾವು ಅದನ್ನು ಇನ್ನೂ ಸ್ಪಷ್ಟಪಡಿಸ್ತಾ ಹೋಗೋಣ ಅಂತ. ಎಸ್ ಸರ್. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸೀತಾರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. BR ಪಾಟೀಲ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಭಾಪತಿಗಳು, KJP ಮುಖಂಡರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೋ ಮಧುಸೂದನ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. JDS ನಾಯಕರು ಪ್ರಭಾಕರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರಶಾಂತ್ ನಾಥು ನಮ್ಮ ಜೊತೆಗೆ ನಿತ್ಯ ಇರ್ತಾರೆ, ಇವತ್ತು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸುವರ್ಣ ನ್ಯೂಸ್ ದೆಹಲಿ ಬ್ಯೂರೋ ಮುಖ್ಯಸ್ಥರು. ಎಲ್ಲರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ. ಜೊತೆಗೆ ಅಂಕಿ ಅಂಶಗಳನ್ನು ಕೂಡ ಹೇಳ್ತಾ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ಹುಡುಕುವಂಥ ಒಂದು ಪ್ರಯತ್ನ. ಆರಂಭದಲ್ಲಿ ಬೆಂಗಳೂರಿನಿಂದ ಹಿಡಿದು
ಬೆಂಗಳೂರಲ್ಲಿ ನಾವು ಹೇಳಿದ್ವಿ 28 ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ. ಇದರ ಆಧಾರದ ಮೇಲೆ ಯಾಕಿಷ್ಟು ಕಡಿಮೆ, ಯಾಕಿಷ್ಟು ಜಾಸ್ತಿ, ಅದೆಲ್ಲದರ ವಿವರಗಳನ್ನು ನಿಮ್ಗೆ ನೀಡ್ತೀವಿ. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಒಂದಷ್ಟು ಅಂಕಿಅಂಶಗಳು, ಒಂದಷ್ಟು ಚರ್ಚೆಯನ್ನು ಮಾಡೋಣ. ಸಣ್ಣ ಬ್ರೇಕ್.